ದಪ್ಪ ಇರುವ ಹೆಂಗಸರಿಗೆ ತೆಳ್ಳಗಾಗಲು ಮುಖ್ಯವಾದ ಕಿವಿಮಾತುಗಳು. ಸ್ನೇಹಿತರೆ, ಈಗಿನ ಹೈಬ್ರಿಡ್ ಆಹಾರದಲ್ಲಿ ಔಷಧ ಕಲಬೆರಕೆಯಿಂದ ಎಷ್ಟೋ ಜನರಿಗೆ ಅನೇಕ ತೊಂದರೆಗಳು ಉಂಟಾಗುತ್ತಿದೆ. ಕೆಳಗೆ ಸುಂದರವಾಗಿ ಕಂಗೊಳಿಸುತ್ತಿದ್ದ ಹೆಂಗಸರು ಆಕಸ್ಮಿಕವಾಗಿ ದಪ್ಪವಾಗಿ ತಮ್ಮ ದೇಹದ ಆಕಾರವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ಹೆಂಗಸರು ತಮ್ಮ ಮನೆಯಿಂದ ಹೊರಗಡೆ ಬಂದು ಮುಖವನ್ನು ತೋರಿಸಿಕೊಳ್ಳಲಾಗದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹೆಂಗಸರು ತೆಳ್ಳಗೆ ಸುಂದರವಾಗಿದ್ದರೆ ನೋಡುವವರಿಗೂ ಚಂದ ಮತ್ತು ಅಂತಹ ಮಹಿಳೆಯರಿಗೂ ಸಮಾಧಾನ. ನಾನು ಚೆನ್ನಾಗಿರಬೇಕು, ಎಲ್ಲರ ಕಣ್ಣಿಗೂ ಸುಂದರವಾಗಿ ಕಾಣಬೇಕು ಎನ್ನುವ ಕಲ್ಪನೆ ಎಷ್ಟು ಹೆಂಗಸರಲ್ಲಿರುತ್ತದೆ. ಆದರೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ಹೆಂಗಸರು ದಪ್ಪವಾಗಿ ತಮ್ಮ ದೇಹದ ಆಕಾರವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ಮಹಿಳೆಯರಿಗೋಸ್ಕರ ಈ ವಿಡಿಯೋ. ದಪ್ಪ ಇರುವ ಮಹಿಳೆಯರಿಗೆ ತೆಳ್ಳಗಾಗಲು ಮುಖ್ಯವಾದ ಸಲಹೆಗಳು. 1. ದಪ್ಪ ಹೆಂಗಸರು ತೆಳ್ಳಗಾಗಬೇಕು ಅಂದರೆ ಮಾಡಬೇಕಾಗಿರುವ ಮೊದಲನೆಯ ಮುಖ್ಯವಾದ ಕೆಲಸವೇ ಯೋಗ. ಹೌದು ಹೆಂಗೆಳೆಯರೆ, ಮನುಷ್ಯನ ದೇಹ ಅದೆಷ್ಟೇ ದಪ್ಪವಿರಲಿ, ಆ ತೂಕ ಎಷ್ಟೇ ಇರಲಿ, ಯೋಗ ಎಲ್ಲದಕ್ಕೂ ಪರಿಹಾರವನ್ನು ತಂದುಕೊಡುತ್ತದೆ. ಅದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವುದಲ್ಲದೆ ಮಾನಸಿಕ ಸ್ಥಿತಿಯನ್ನು ಕೂಡ ಸುಧಾರಿಸುತ್ತದೆ. 2. ಇನ್ನು ಮತ್ತೊಂದು ಮುಖ್ಯವಾದ ಸಲಹೆ ಏನೆಂದರೆ, ಹೆಂಗಸರು ತಮ್ಮ ಬಾಯಿಯನ್ನು ಯಾವಾಗಲೂ ಅಲ್ಲಾಡಿಸುತ್ತಲೇ ಇರುತ್ತಾರೆ. ಅಂದರೆ 12 ಗಂಟೆಯೂ ಬಾಯಲ್ಲಿ ಏನಾದರೂ ಹಾಕಿ ಚಪ್ಪರಿಸುತ್ತಲೇ ಇರುತ್ತಾರೆ. ಇದರಿಂದ ಹೆಂಗಸರ ದೇಹ ವಿಕಾರದತ್ತ ತಲುಪುತ್ತದೆ. ಅಂತಹ ಕೆಲಸ ಹೆಂಗಸರು ಮಾಡಬಾರದು. ತಿನ್ನುವುದಕ್ಕೂ ಕೂಡ ಲಿಮಿಟ್ನಲ್ಲಿ ಇಟ್ಟರೆ ದೇಹದ ಆಕಾರ ವಿಕಾರಗೊಳ್ಳುವುದನ್ನು ತಪ್ಪಿಸಬಹುದು ಮತ್ತು ಸ್ಲಿಮ್ ಹಾಗೂ ಫಿಟ್ಟಾಗಿ ಇರಬಹುದು. 3. ಮಹಿಳೆಯರು ಹೆಚ್ಚು ನೀರು ಕುಡಿಯದೇ ಇರುವುದರಿಂದ, ದೇಹದಲ್ಲಿ ನೀರಿನ ಅಂಶ ಇರದೇ ಇರುವುದರಿಂದ ಹೆಂಗಸರು ಆಕಸ್ಮಿಕವಾಗಿ ದಪ್ಪವಾಗಿ ಬಿಡುತ್ತಾಳೆ. ಮನುಷ್ಯ ಕನಿಷ್ಠ ದಿನಕ್ಕೆ ಸರಾಸರಿ ಎಂದರೆ 3 ಲೀಟರ್ ನೀರನ್ನು ಕುಡಿಯಬೇಕು. ಇದರಿಂದ ಮನುಷ್ಯನ ದೇಹದಲ್ಲಿರುವ ಎಲ್ಲಾ ಕಲ್ಮಶಗಳು ಹೊರಗಡೆ ಹೋಗುತ್ತವೆ. ಮುಖ್ಯವಾಗಿ ಎಣ್ಣೆ ಪದಾರ್ಥ ನೀರಿನಿಂದ ಕ್ಲೀನ್ ಆಗುತ್ತದೆ. ಹೆಂಗಸರು ಇದನ್ನು ಮಾಡದೇ ಇರುವುದರಿಂದ ದಪ್ಪವಾಗಿ ಬಿಡುತ್ತಾರೆ. ಇನ್ನು ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದಲೂ ದಪ್ಪವಾಗಿ ಬಿಡುತ್ತಾರೆ. ಆಶ್ಚರ್ಯ ಎನಿಸಬಹುದು. ಮಹಿಳೆಯರು ಪ್ರತಿದಿನ ನೈಟಿ ಧರಿಸುವುದರಿಂದ ದೇಹದ ಎಲ್ಲಾ ಭಾಗಗಳೂ ಕೂಡ ಲೂಸ್ ಆಗಿರುತ್ತದೆ. ಇದರಿಂದ ದೇಹ ಫಿಟ್ಟಾಗಿ ಹಿಡಿದುಕೊಳ್ಳುವುದಕ್ಕೆ ನೈಟಿಯಿಂದ ಸಾಧ್ಯವಾಗುವುದಿಲ್ಲ. ನೈಟಿ ಧರಿಸುವುದರಿಂದ ಕೂಡ ಮಹಿಳೆಯರು ತಮ್ಮ ಶೇಪನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ತಪ್ಪನ್ನು ಮಾಡಲೇಬಾರದು. ಮಹಿಳೆಯರು ಮನೆ ಕೆಲಸ ಮಾಡದೆ ಕೆಲಸ ಮಾಡುತ್ತಿದ್ದಾರೆ. ಅದನ್ನು ಇಂದಿನಿಂದ ನಿಲ್ಲಿಸಿಬಿಡಿ. ಹೆಂಗಸರು ಮನೆಯಲ್ಲಿನ ಎಲ್ಲಾ ಕೆಲಸಗಳನ್ನು ಮಾಡಿದರೇನೇ ಅವರ ದೇಹದಲ್ಲಿನ ಪ್ರತಿಯೊಂದು ಅಂಗಗಳು ಸದೃಢವಾಗಿ ಸ್ಲಿಮ್ ಆಂಡ್ ಫಿಟ್ ಆಗಿರುತ್ತದೆ. ಆದರೆ ಕೆಲವು ಹೆಂಗಸರು ಈ ಕೆಲಸಗಳನ್ನು ಮಾಡದೆ ಮೈಗಳ್ಳತನ ಮಾಡಿ ತಮ್ಮ ದೇಹದ ಆಕಾರವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಒಳ್ಳೆಯ ಆಹಾರವನ್ನು ಸೇವಿಸಿ, ಒಳ್ಳೆಯ ವ್ಯಾಯಾಮ ಮಾಡಿ, ಚೆನ್ನಾಗಿ ನೀರು ಕುಡಿಯಿರಿ ಹಾಗೂ ವಾಕಿಂಗ್ ಚೆನ್ನಾಗಿ ಮಾಡಿ. ಮನೆ ಕೆಲಸ ಕೂಡ ಮುಖ್ಯ. ಹೀಗೆಲ್ಲ ಮಾಡಿದರೆ ನೀವು ಫಿಟ್ಟಾಗಿರಲು ಸಾಧ್ಯ. ಸ್ನೇಹಿತರೆ, ಹೆಂಗಸರು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಕಂಗೊಳಿಸುತ್ತಿದ್ದರೆ ಮನೆಗೆ ಚೆಂದ, ಆ ಮನೆಯು ಸುಂದರವಾಗಿ ಕಾಣುತ್ತದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೆಂಗಸರು ತಮ್ಮ ದೇಹದ ಅಂಗಾಂಗಗಳನ್ನು ದಪ್ಪವಾಗಿಸಿಕೊಳ್ಳುತ್ತಿದ್ದಾರೆ. ಅಂತಹ ತಪ್ಪುಗಳನ್ನು ಮಾಡದೆ ನಾವು ಕೊಟ್ಟಂತಹ ಸಲಹೆಗಳನ್ನು ಪಾಲಿಸಿಕೊಂಡು ಹೋಗಿ ಹಾಗೂ ನಿಮ್ಮ ದೇಹದ ಅಂಗಾಂಗಗಳನ್ನು ಸುಂದರವಾಗಿಸಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.